guys, welcome back to Agastya Vlogs. ಹೋಗಿ ನಿಮ್ಮ ಅಮ್ಮ ಫೋನ್ ಮಾಡಿ ಬೀಗ ಡಸ್ಟ್ ನೋಡೋದು ಅಷ್ಟಿದೆ ಅದು ಅಷ್ಟು ಡಸ್ಟ್ ಇದೆ. ಸೊ ಆಕ್ಚುಲಿ ಎಲ್ಲ ಸಡನ್ ಆಗಿ ಆಗ್ತಿದೆ. ಸೊ ಏನು ಅಂತ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ವೆಯ್ಟ್ ಮಾಡಿ. ಫೈನ್ ಗೈಸ್, ಆಕ್ಚುಲಿ ಟೈಮ್ 9:40 ಇವತ್ತು ದಿನಾಂಕ 4 ಜುಲೈ 2025 ಶುಕ್ರವಾರ ರಾತ್ರಿ 9:40. ಆಕ್ಚುಲಿ ನಾಳೆ ನೈಟ್ ಟ್ರೈನ್ಗೆ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ಆಲ್ರೆಡಿ ಹೋಗಿರೋ ಅವ್ರ ಹತ್ರ ಡಿಸ್ಕಸ್ ಮಾಡಿದಕ್ಕೆ ಲಾಂಗ್ ವೇ ಇರೋದ್ರಿಂದ ನೀನು ಫಸ್ಟ್ ಬುಕ್ ಮಾಡಬೇಕಿತ್ತು ಅಂದ್ರು. ಸೀಟ್ ಹುಡುಕಿದಕ್ಕೂ ಯಾವುದು ಸಿಕ್ಕಿಲ್ಲ. ಒಂದೇ ರೀಸನ್ ಇಂದ ಏನ್ ಮಾಡೋದಂತ ಯೋಚನೆ ಮಾಡುವಾಗ ಕಾರು ಬಸ್ಸು ಟ್ರೈನ್ ಮೂರ್ದು ನಾನು ಕ್ಯಾಲ್ಕುಲೇಷನ್ ಮಾಡಿದಾಗ ಲೈಕ್ ಆಲ್ಮೋಸ್ಟ್ 1,000-2,000 ಡಿಫ್ರೆನ್ಸ್ ಬರ್ತಿದೆ. ಆರಾಮಾಗಿ ಹೋಗಿ ಬಿಡೋಣ ಕಾರಲ್ಲಿ. ಯಾಕಂದ್ರೆ ಲೈಕ್ ಈಗ ನಾವು ಇಲ್ಲಿಂದ ತಿರುಚೆಂದೂರು ಡೈರೆಕ್ಟ್ ಟ್ರೈನ್ ಇಲ್ಲ. ಸೊ ಅದರಿಂದ ನಾವು ತಿರುನಲ್ವೇಲಿಗೆ ಹೋಗ್ಬೇಕು. ಅಲ್ಲಿಂದ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ಗೆ, ಮತ್ತೆ ಬಸ್ ಸ್ಟ್ಯಾಂಡ್ ಇಂದ ತಿರುಚೆಂದೂರು ಬಸ್ ಸ್ಟ್ಯಾಂಡ್ಗೆ, ಮತ್ತೆ ಅಲ್ಲಿಂದ ಆಟೋದಲ್ಲಿ ಟೆಂಪಲ್ಗೆ, ಈ ತರ ಲೈಕ್ ಅಲ್ಲೇ ಅಮೌಂಟ್ ಸರಿ ಹೋಗ್ಬಿಡುತ್ತೆ. ಸೊ ಆ ಒಂದು ರೀಸನ್ಗೆ ಕಷ್ಟನ ಸುಖನೋ ಕಾರಲ್ಲೇ ಹೋಗ್ಬಿಡೋಣ ಅಂತ ಫಿಕ್ಸ್ ಆಗಿ, ಸೊ ಅದಕ್ಕೆ ಮುಂಚೆ ಸ್ವಲ್ಪ ಕಾರ್ ಕ್ಲೀನ್ ಮಾಡ್ಬಿಡೋಣ. ಸೊ ಹುಡುಗ ಫುಲ್ ವಾಶ್ ಮಾಡ್ತಾವನೆ. ಕಾರ್ ಸ್ಥಿತಿ ನೋಡಿ ಹೇಗಿದೆ ಅಂತ. ನಡೀತಾನೆ ಇದೆ. ಸೊ ಎಸ್, ಓಡೋಮೀಟರ್ನ 0 ಮಾಡಾಯ್ತು. ಸೊ ಅಪ್ ಅಂಡ್ ಡೌನ್ ನನ್ನ ಪ್ರಕಾರ 1,500 ಕಿಲೋಮೀಟರ್ ಆಗ್ಬಿಡ್ಬೋದು. ಏನ್ ಗುರು ಅಂತ ಹೇಳ್ತೀರಾ, ಅಪ್ಕಮಿಂಗ್ ವಿಡಿಯೋಸ್ ನಿಮಗೆ ಗೊತ್ತಾಗುತ್ತೆ. ಟೋಟಲ್ 11 ಗಂಟೆ 20 ನಿಮಿಷ ತೋರಿಸ್ತಿದೆ. 840 ರೂಪಾಯಿ ಟೋಲು. ಬೆಳಗ್ಗೆ 9 ಗಂಟೆಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. ಇವಾಗ ಬಿಟ್ಟರು ಎಕ್ಸಾಕ್ಟ್ಲಿ 12 ಅವರ್ ತೋರಿಸ್ತಿದೆ. ಸೊ 9:41 ಆಯ್ತು. 11 ಗಂಟೆ ಒಳಗಡೆ ಬಿಡಕ್ಕೆ ಟ್ರೈ ಮಾಡ್ತೀವಿ. ಯಾರ್ಯಾರಂತ ನಿಮ್ಗೆ ಅವ್ರ ಬಾಯಲ್ಲೇ ಹೇಳಿಸ್ತೀನಿ, ವೆಯ್ಟ್ ಮಾಡಿ. ಬಾಯ್ ಬಿಟ್ಟು ಹೇಳಲಿ. ಈ ನನ್ನ ಮಗಂದು ಚಿಕ್ಕ ವಯಸ್ಸು ಒಂದು ಆಸೆ. ತುಂಬಾ ಸಲ ಮಾತಾಡಿದೀವಿ ಈ ತರ ಸನ್ರೈಸ್ ನೋಡಕ್ ಹೋಗ್ಬೇಕು ಅಂತ. ಅಲ್ಲಿ ಹೋಗ್ತಿದೀವಿ. ಸೊ ಫುಲ್ ಖುಷಿಯಲ್ಲಿದೆ ಹುಡುಗ. ಗಂಟೆ 11:02 ಆಯ್ತು. ಸೊ ಅಭ್ಯರ್ಥಿಗಳು, ಇದು ಹೊಸ ಮುಖ ನೋಡ್ಬೇಡಿ. ಅಪ್ಪನ್ ನೋಡಿ ಯಾರೋ ಡೈಲಾಗ್ ಹೊಡೆದ. ಹಾಯ್ ಸೊಲ್ಗ, ನೀವು ನೋಡಿರೋ ಮುಂದೆ ಫೈನ್ ಗೈಸ್, ಮೇನ್ ಅಭ್ಯರ್ಥಿ ಲೈಕ್ ಬಾನ್ಸ್ವಾಡಿಯಲ್ಲಿ ಪಿಕ್ ಮಾಡೋಣ. ಅವನಿಂದಾನೇ ಟ್ರಿಪ್ ಆಗಿದ್ದು, ಬಟ್ ಅವನೇ ಈಗ ಮೈ ಹುಷಾರಿಲ್ಲದೆ ಇದ್ದಾನೆ. ಸೊ ಬನ್ನಿ ಡೈರೆಕ್ಟಾಗಿ ನಿಮ್ಮನ್ನ ಅಲ್ಲಿ ಹೋಗಿ ನೋಡೋಣ. 11:35 ಆಯಿತು. ಸೊ ಅವನೇ ಮೇನ್ ಪರ್ಸನ್ ಕಾಣಿಸ್ತೀಯ, ನಮ್ಮ ಫಿಶರ್ ಬಾಯ್. ಆಯ್ತು ಬೂಮರ್ ಆಯ್ತು. ಮಲ್ಕೊಂಡು 2:15 ಫಸ್ಟ್ ಬ್ರೇಕು. 123 ಕಿಲೋಮೀಟ್ರು, 3 ಅವರ್ ಮಚ್ಚ. 123 ಕಿಲೋಮೀಟರ್ ನೋಡಿ. ಪಾಪ ಕರ್ಕೊಂಬಂದನ್ ಗತಿ ನೋಡಿ ಹೆಂಗೈತೆ. ಫುಲ್ ಅವ್ನಿಗೆ ಹುಷಾರಿಲ್ಲ. ಟೈಮ್ ಎಕ್ಸಾಕ್ಟ್ಲಿ 2:10 ಆಯ್ತು. ಇನ್ನು 492 ಕಿಲೋಮೀಟರ್, 7.5 ಅವರ್ ತೋರಿಸ್ತಿದೆ. ಬೆಳಗ್ಗೆ 10 ಗಂಟೆಗೆ ರೀಚ್ ಆಗ್ತೀವಿ ಅಂತ. ನಾವು ಹೋಗ್ತಿರೋ ರೂಟು ಹೊಸೂರು ದಾಟ್ ಬಂದಾಯ್ತು. ನೆಕ್ಸ್ಟ್ ಧರ್ಮಪುರಿ, ಇನ್ನೂ ಒಂದು 10 ನಿಮಿಷದಲ್ಲಿ ಹೋಗ್ಬಿಡ್ತೀವಿ. ಧರ್ಮಪುರಿ ಆದ್ಮೇಲೆ ಆಸ್ ಯೂಶುವಲ್ ಸೇಲಮು, ನಾಮಕ್ಕಲ್ಲು, ಕರೂರು, ದಿಂಡುಗಲ್ಲು, ಮಧುರೈ, ಆಮೇಲೆ ಅರಪುಕೋಟೆ ಹೋಗಿ ಲೈಕ್ 2 ರೂಟಲ್ಲಿ ಹೋಗ್ಬೋದು. ಅರಪುಕೋಟೆಯಿಂದ ಲೈಕ್ ರೈಟ್ ತಗೊಂಡ್ರೆ ನಮಗೆ ತಿರುನಲ್ವೇಲಿ ಹೋಗಿ ತಿರುಚೆಂದೂರು ಹೋಗ್ಬೋದು, ಇಲ್ಲ ತೂತುಕುಡಿ ಹೋಗ್ಬೋದು. ಬಟ್ ಮ್ಯಾಪ್ ತೂತುಕುಡಿ ಮಾರ್ಗ ತೋರಿಸ್ತಿದೆ. ಲೈಕ್ ಹೋಗಿ ನೋಡೋಣ. ಇನ್ನೊಂದು ಬೇಜಾರಾಗೋ ವಿಷಯ ಏನಪ್ಪಾ ಅಂತಾರೆ, ಕರುಗಾಲಿ ಮಗಾಲೆ ಬ್ಲಾಗ್ ಅಲ್ಲಿ ನೋಡಿರ್ತೀರಾ, ಲೈಕ್ ದಿಂಡುಗಲ್ವರೆಗೂ ಹೋಗ್ಬಿಟ್ಟು ಅಲ್ಲಿ ಕೇವಲ 20 ಕಿಲೋಮೀಟರ್ ಹಿಂದ್ಗಡೆ ಲೆಫ್ಟ್ ತೊಗೊಂಡ್ವಿ. ಈಗ ಲೆಫ್ಟ್ ತೊಳ್ದಂಗೆ ಸ್ಟ್ರೈಟ್ ಅದೇ ದಿಂಡುಗಲ್ ಮೇಲೆ ಹೋಗ್ಬೇಕು. ಅದೇ ರೂಟು, ಅದೇ ಇದು, ಯಾವ ಚೇಂಜಸ್ ಇಲ್ಲ. ಅವನೇನೋ ಸೆಲ್ಫಿ ತೆಗಿಬೇಕು, ನಿಲ್ಸಿ ಅಂತಿದೆ. ಅದಕ್ಕೆ ಟೋಲ್ ಹತ್ರ ನಿಲ್ಸಿದ್ದೀನಿ ನಮ್ಮ ಪ್ಲಾನರ್. ಸೊ 5 ಸೀಟರಲ್ಲಿ 6 ಜನ ಹೇಗೆ ಹೋಗ್ತೀರಾ ಅಂತ ಕೇಳ್ಬೋದು. ಎಸ್, ಎಕ್ಸಾಕ್ಟ್ಲಿ ಟೈಮು 3:50 ಆಯಿತು. ಮನೆ ಬಿಟ್ಟು 5 ಗಂಟೆಗೆ 236 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಬ್ರೇಕ್ ಬೇಕು ಅಂತ ಸಣ್ಮಗ ನಿಲ್ಸಿದ್ದೀವಿ. ಅಮ್ಮ ಎಲ್ಲ ನಿದ್ದೆಗೆ ಹೋಗೋರು ಸಾಂಗ್ ಕೇಳ್ಕೊಂಡು ಏನೋ ಮಚ್ಚ 6 ಪ್ಯಾಕ್ ಹಂಗೈತೆ. ಹೇಳ್ಕೊಂಡ್ಬಿಡ್ತಾನೆ ನೋಡು. 4:10 ಆಯಿತು. ಸೊ ಹೊರಡೋಣ.
ಫೈನ್ ಗೈಸ್, ಸನ್ರೈಸ್ ಹಾಗೆ ಹೋಯ್ತು. ದಿಂಡಿಗಲ್ಲಲ್ಲಿ ಆಗುತ್ತೆ ಅನ್ಕೊಂಡಿದ್ದೆ, ಬಟ್ ಮಧುರೆವರೆಗೂ ಬಂದೆ. ಎಸ್ ಎಕ್ಸಾಕ್ಟ್ಲಿ ಟೈಮ್ 6:34 ಆಯ್ತು. ಸೊ ಆಕ್ಚುಲಿ ಲೈಕ್ ಬ್ರೇಕ್ ನಿಲ್ಸ್ತೀವಿ ಬ್ರಷ್ ಮಾಡೋಣ ಅಂತ. ಮನೆ ಬಿಟ್ಟು ಎಕ್ಸಾಕ್ಟ್ಲಿ ಲೈಕ್ 7 ಗಂಟೆ 34 ನಿಮಿಷ ಆಯ್ತು. ಲೈಕ್ ಕವರ್ ಮಾಡಿರೋ ಡಿಸ್ಟೆನ್ಸ್ 440 ಕಿಲೋಮೀಟರ್. ಇನ್ನು ನಮಗೆ 180 ಕಿಲೋಮೀಟರ್ಸ್ ಐತೆ. ಇನ್ನು 3 ಅವರ್ ತೋರಿಸ್ತಿದೆ. ಪ್ರಯಾಗ್ರಾಜ್ಗೆ 31 ಅವರ್ ಓಡಿಸ್ಕೊಂಡು ಹೋದೆ. ಆಮೇಲೆ ವರ್ಕಾಲಾಗಿ 17 ಅವರ್ ಆಯ್ತು. ಅದರ ಸಾಲಿನಲ್ಲಿ ಇದು ಮೇ ಬಿ 11 ಅವರ್ ಸೇರ್ಬೋದು. ಹಿಂಗಿರು ಲೈಕ್ 6 ಗಂಟೆಗೆ ಹೋದ್ರೆ ಪಾರ್ಕಿಂಗ್ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ಈಗ ನಾವು ಇದ್ರಲ್ಲಿ ಹೋಗಿರೋದ್ರಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಇಂದಾನೆ ಪಾರ್ಕಿಂಗ್ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾಗಿ ಬರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ರಶ್ ಆಗಿರ್ತಾ ಗೊತ್ತಿಲ್ಲ. ಇವತ್ತು ಸ್ಯಾಟರ್ಡೆ. ಸೊ ಎಸ್ ಬ್ರಷ್ ಪ್ರೋಸೆಸ್ ನಡೀತಿದೆ. ಏನೋ ಸಿಗರೇಟ್ ಅಷ್ಟುದ್ದ ಇದ್ ನಿಂದು ನೋಡಿ. ಫಸ್ಟ್ ನಮ್ ಜೊತೆ ತಿಂತಿದ್ದ, ಈಗ ಅವ್ರ ಎಂತಿ ಜೊತೆ ತಿಂತವನೆ. ಎಷ್ಟೇ ಎಂತಿ ಬಂದ್ರೆ ಎಲ್ಲ ಚೇಂಜ್ ಆಗಿ ಹೋಗ್ತಾರೆ. ತೂತುಕುಡಿಗೆ ಇನ್ನು 60 ಕಿಲೋಮೀಟರ್ ಐತೆ. ಇನ್ನೊಂದು ಫುಲ್ ಟ್ಯಾಂಕ್ ಹಾಕ್ಸೋಣ, ಪೆಟ್ರೋಲ್ ಖಾಲಿ. ಸೊ ಮನೆ ಬಿಟ್ಟಾಗಿಂದ ಪರವಾಗಿಲ್ಲ. ಅವರು ಒಂದು ಫುಲ್ ಟ್ಯಾಂಕ್ 550 ಕಿಲೋಮೀಟರ್ ಬಂದೈತೆ. ಗೈಸ್ ಎಕ್ಸಾಕ್ಟ್ಲಿ 9. ಸೊ ಇವನಿಗೇನೋ ತುಂಬಾ ಹೊಟ್ಟೆ ಹಸಿತಿದೆ. ಎಸ್ ಅವ್ನಿಗೆ ತುಂಬಾ ಹೊಟ್ಟೆ ಹಸಿತಿದೆಯಂತೆ. ಅದಕ್ಕೆ ಹೋಟ್ಲಲ್ಲಿ ತಿನ್ನೋಣ ಅಂತ ಹೋಗ್ತಿದೀವಿ. ತೂತುಕುಡಿ ಟೌನ್ ಅಲ್ಲಿ ಇದೀವಿ ಎಕ್ಸಾಕ್ಟ್ಲಿ. ಗೈಸ್ ಊಟ ಮುಗೀತು. ಬಿಸಿಲಂತೂ ವಿಪರೀತ ಇದೆ. ಟೈಮ್ ಇನ್ನು 9 ಗಂಟೆ. ಬಟ್ ಆಗ್ಲೇ ಲೈಕ್ 36 ಡಿಗ್ರಿ ಮೇಲೆ ದಾಟ್ಬಿಡ್ತು. ಫೈನ್ ಇಲ್ಲಿಂದ ಎಕ್ಸಾಕ್ಟ್ಲಿ 1 ಅವರ್ ತೋರಿಸ್ತಿದೆ. 34 ಕಿಲೋಮೀಟರ್ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಲೈಕ್ ನಮಗೆ ಪಾರ್ಕಿಂಗ್ ಅಲೋ ಮಾಡೋದು ಹತ್ರ ಪರವಾಗಿಲ್ಲ. ಯಾಕಂದ್ರೆ ಲೈಕ್ 6 ಗಂಟೆ ಒಳಗಡೆ ಬಂದ್ರೆ ದೇವಸ್ಥಾನ ಹತ್ರನೇ ಪಾರ್ಕಿಂಗ್ ಸಿಗುತ್ತೆ. ಇಲ್ಲಾಂದ್ರೆ 1 ಕಿಲೋಮೀಟರ್ ಇಲ್ಲ 2 ಕಿಲೋಮೀಟರ್ ಹಿಂದೆ ನಿಲ್ಸಿ ನಡ್ಕೊಂಡು ಹೋಗ್ಬೇಕು ಬೀಚ್ಗೆ. ಎಸ್ ತೂತುಕುಡಿನ ಇಂಡಿಯಾದ ಒಂದು ಉಪ್ಪು ತಯಾರು ಮಾಡುವ ಹಬ್ ಅಂತಾನೆ ಹೇಳ್ತಾರೆ. ಅದಕ್ಕೆ ಸಾಕ್ಷಿಯಾಗಿ ನಾವೀಗ ನಮ್ಮ ಕಣ್ಣಿಂದಾನೇ ನೋಡ್ತಾ ಇದ್ದೀವಿ ಯಾವ ರೀತಿ ಉಪ್ಪನ್ನ ತಯಾರು ಮಾಡ್ತಿದ್ದಾರೆ ಅಂತ. ಉಪ್ಪಿನ ರಾಶಿ ನೋಡೋದು ಅಂದ್ರೆ ಉಪ್ಪನ್ನ JCB ಅಂತ ಹೇಳ್ತಾರ ಗುರು. ನೋಡ್ದಾ ಕರೆಕ್ಟಾಗಿ 11 ಗಂಟೆ ಮನೆ ಬಿಟ್ಟು. ಎಂಟ್ರೆನ್ಸ್ ಇದೆ ಡೂಡ್ 10 o'clock. ಗೈಸ್ ಎಕ್ಸಾಕ್ಟ್ಲಿ 10 ಆಯ್ತು. ಹೇಳ್ದಂಗೆ ಆ್ಯಪ್ ಹೇಳ್ತು 11:27 ನಿಮಿಷ. 11 ಗಂಟೆಗಳಲ್ಲಿ ಬಂದು ತಲುಪಿದೀವಿ. ಸೊ ಲೈಕ್ ರಶ್ ಅಷ್ಟೊಂದಿಲ್ಲ, ಬಟ್ ಬೀಚಲ್ಲಿ ಹೋಗಿ ಗೊತ್ತಾಗುತ್ತೆ ಎಷ್ಟು ಅಂತ. ಸೊ ಪ್ಲಾನ್ ಇಷ್ಟೇ, ಡ್ರೋನ್ ಎಲ್ಲಾನು ಇಲ್ಲೇ ಬಿಟ್ಬಿಟ್ಟು ಜಸ್ಟ್ ಬಸ್ ತೊಗೊಂಡೋಗಿ ಫಸ್ಟ್ ಸ್ನಾನ ಮಾಡಿ, ಬಾವಿ ಸ್ನಾನ ಮಾಡಿ, ದರ್ಶನ ಮುಗಿಸೋಣ. ಆಮೇಲೆ ಆಫೀಸಲ್ಲಿ ಕನೆಕ್ಟ್ ಮಾಡಿ ಲೈಕ್ ಡ್ರೋನ್ ಶಾಟ್ ತೊಗೊಂಡು ಈವ್ನಿಂಗ್ ಅಲ್ಲಿ ತೆಗೆದ್ರೆ ಚೆನ್ನಾಗಿ ಬರುತ್ತಂತ ಒಂದಿದು. ಏನೋ ದರ್ಶನ ಆದಿದೆಲ್ಲ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ನೋಡೋಣ. ನೋಡಿ ಪ್ಲಾನ್ ಮಾಡಿದ್ರೆ ಈ ಸ್ಥಿತಿ ಬಂದ್ಬಿಟ್ಟೈತೆ. ಸುಮ್ಮನೆ ಮುಚ್ಕೊಂಡು ಮನೇಲಿ ಇರೋದು ಬಿಟ್ಟು ಊರಿಗೆ ಹೋದ ಹಿಂಗಾಗಿ ಬಂದ್ಬಿಟ್ಟ. ಬ್ಯಾಗ್ ತಗೊಳ್ರ ಬನ್ನಿ ಸಿಗ್ತೀನಿ. ಸೊ 632 ಕಿಲೋಮೀಟರ್ ಗುರು ಮನೆಯಿಂದ ನಮ್ಗೆ. ಫೈನ್ ಗೈಸ್, ಇವತ್ತು ದಿನಾಂಕಕ್ಕೆ ಲೈಕ್ ಶನಿವಾರ ಅಲ್ವಾ, ಮತ್ತೆ ಸೋಮವಾರ ಬೆಳಗ್ಗೆ 6:15 ರಿಂದ 6:30 ನಮಗೆ ಕುಂಭಾಭಿಷೇಕ ಇದೆ. ಅದ್ರ ಮ್ಯಾಪೇ ನೀವು ಇಲ್ಲಿ ನೋಡ್ತಿದ್ದೀರಾ. ಸೊ ಅದ್ರ ಸಲುವಾಗಿ ಲೈಕ್ ಒಳಗಡೆ ಟೆಂಪಲ್ ಪಾರ್ಕಿಂಗ್ ಇದೆ, ಬಟ್ ಅಲ್ಲಿ ಬಿಡ್ತಾ ಇಲ್ಲ. ನಿಮಗೆ ಇಲ್ಲೇ ಪಾರ್ಕಿಂಗು. ಸೊ ನಮ್ಮ ಕಾರ್ನ ನಿಲ್ಸಿದ್ದೀವಿ. ಸೊ ಬನ್ನಿ ಮುಂದುವರಿಯೋಣ. ಸೊ ವಿಪರೀತ ಬಿಸಿಲು ಗುರು. ಇನ್ನೂ 10 ಗಂಟೆ 10 ಗಂಟೆಗೆ ಒಳ್ಳೆ ಮಧ್ಯಾಹ್ನ 2 ಗಂಟೆ 3 ಗಂಟೆ ಬಿಸಿಲು ಹೊಡಿತೈತೆ. ಇನ್ನು 2-3 ಗಂಟೆಗೆ ಎಷ್ಟು ಗಂಟೆ ಬಿಸಿಲು ಹೊಡಿತೋ ಗೊತ್ತಿಲ್ಲ. ಹಳೆ ಅಂಕಲ್. ಫೈನ್ ಗೈಸ್ ನಡೀತಾನೆ ಇದ್ದೀವಿ. ಬರ್ಗಾವ್ ವಿಪರೀತ ಬಿಸಿಲು ಗುರು. ನಿಜ ಆಗ್ತಿಲ್ಲ, ಕಣ್ಣು ಊಷ್ಟಾಗ್ಬಿಟ್ಟೈತಲ್ಲ ಗುರು ನಿದ್ದೆ. ಇವರೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಮಂಡೇಗೆ. ಗೋಪುರ ಎಲ್ಲ ತೋರಿಸ್ರು. ಫೈನ್ ಐ ಥಿಂಕ್ ಗೋಪುರ ಬಂತು ಅನ್ಸುತ್ತೆ. ಎಸ್ ಫೈನ್ ಗೈಸ್, ಇದೆ ಗೋಪುರ. ಸೊ ನೋಡಿ ಗೋಪುರ ಹಿಂದ್ಗಡೆನೆ ಕಡರ್ಕರೆ ಐತೆ. ಕಡರ್ಕರೆ ಅಂದ್ರೆ ಸಮುದ್ರ ದಡ. ಸೊ ಅಲ್ಲಿಗೆ ಹೋಗಿ ಸ್ನಾನ ಮಾಡೋಣ ಬನ್ನಿ. தேடாத போதே கண் தோன்றுவாயே, பாடாத போதே கண்ணீராற்றுவாயே. ಕುಡಿಯುವ ನೀರು ವಸತಿ ಕೂಡ ಮಾಡಿರ್ತಾರೆ. ಸೊ ಗೋಪುರದಿಂದ ಹಾಗೆ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋದ್ರೆ ನಮ್ಗೆ ಬೀಚ್ ಸಿಗುತ್ತೆ. ಕುಂಭಾಭಿಷೇಕಕ್ಕೆ ಫುಲ್ ಪ್ರಿಪರೇಷನ್ ಆಗ್ತಾ ಇದೆ. ರಶ್ ಇಲ್ಲ ಗುರು, ತುಂಬಾ ಖುಷಿ ಆಗ್ತಿದೆ ರಶ್ ಇಲ್ಲದೆ ಇರೋದು ನೋಡಿ. ತಮಿಳುನಾಡಿನ ತೂತುಕುಡಿ ಡಿಸ್ಟಿಕ್ ನ ತಿರುಚೆಂದೂರು ಅನ್ನೋ ಒಂದು ಜಾಗದಲ್ಲಿ ಈ ಒಂದು ಟೆಂಪಲ್ ಬರುತ್ತೆ. ತಿರುನಲ್ವೇಲಿಯಿಂದ 60 ಕಿಲೋಮೀಟರ್, ಕನ್ಯಾಕುಮಾರಿಗೆ ಇಲ್ಲಿಂದ ಕೇವಲ 75 ಕಿಲೋಮೀಟರ್ಗಳು. ಸೊ ಈ ಒಂದು ಟೆಂಪಲ್ ನ ಅರುಳ್ಮಿಗು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಥವಾ ತಿರುಚೆಂದೂರು ಮುರುಗನ್ ಟೆಂಪಲ್ ಅಂತ ಕೂಡ ಹೇಳ್ತಾರೆ. ಆಲ್ರೆಡಿ ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ಹೇಳಿರೋ ಪ್ರಕಾರ ಮುರುಗನ್ಗೆ ಬರುವಂತ 6 ಪಡೆ ವೀಡು ಅಂದ್ರೆ 6 ಮನೆಗಳಲ್ಲಿ ಇದು 2ನೇ ಮನೆ ಅನ್ನೋ ಒಂದು ಸ್ಥಾನವನ್ನು ಪಡೆದಿರುತ್ತದೆ. ಸೊ ಆ
ಸೊ ಯಾವ್ದು ಗುರು ಇದು 6 ಮನೆ ಅಂತ ಕೇಳ್ಬೋದು. ಅದ್ರಲ್ಲಿ ಮೊದಲನೇ ಮನೆ ತಿರುಪುರಕುಂಡ್ರಂ ಮಧುರೈ ಡಿಸ್ಟಿಕ್ ಅಲ್ಲಿ ಬರುತ್ತೆ. ಸೆಕೆಂಡ್ ತಿರುಚೆಂದೂರ್ ತೂತುಕುಡಿ ಡಿಸ್ಟಿಕ್, 3ನೇದು ಪಳನಿ ದಿಂಡಗಲ್ ಡಿಸ್ಟಿಕ್, 4ನೇದು ಸ್ವಾಮಿ ಮಲೆ ತಂಜಾವೂರ್ ಡಿಸ್ಟಿಕ್, 5ನೇದು ತಿರುತನಿ ತಿರುವಳ್ಳೂರ್ ಡಿಸ್ಟಿಕ್, ಲಾಸ್ಟ್ನೇದು ಪಲಮುದಿರ್ ಚೋಳೆ ಮಧುರೈಯಲ್ಲಿ ಬರುತ್ತೆ. ಸೊ ಯಾಕೆ ಗುರು ಎಲ್ಲ ತಮಿಳ್ನಾಡಲ್ಲೇ ಬರುತ್ತೆ, ಬೇರೆ ಎಲ್ಲೂ ಬರಲ್ವಾ ಅಂತ ಕೇಳ್ಬೋದು. ಅದಕ್ಕೆ ತಾನೇ ಮುರುಗನ್ನ ತಮಿಳ್ ಕಡவுಳು ಮುರುಗನ್ ಅಂತ ಹೇಳೋದು, ಸುಮ್ನೆನಾ? ಹೇಳಿದ 6 ಮನೆಗಳಲ್ಲಿ ಈ ತಿರುಚೆಂದೂರ್ ಮಾತ್ರ ಲೈಕ್ ಸಮುದ್ರದ ದಡದಲ್ಲಿ ಬರುತ್ತೆ, ಮಿಕ್ಕಿರೋದೆಲ್ಲ ಬೆಟ್ಟ ಗುಡ್ಡಗಳ ಮೇಲೇನೆ ಬರೋದು. ಫೈನಲಿ ಸಮುದ್ರ ನೋಡ್ಬಿಟ್ವಿ. ಗೋಪುರ ಅಲ್ಲಿದೆ, ನೀವು ಹೀಗೆ ಬರ್ಬೋದಿತ್ತು, ಹೀಗೆ ಬಂದಿಲ್ಲ ಹೋದ್ರೆ ಸ್ನಾನ ಮಾಡ್ಕೊಂಡು ಫೈನ್ ಗಾಯ್ಸ್ ಕೊನೆಗೆ ಬಂದೇ ಬಿಟ್ವಿ ಬೀಚ್ಗೆ. ತಿರುಚೆಂದೂರು ಮನುಷ್ಯ ಅಂತ ಅದು. ನಮ್ಮ ಹೆಂಡತಿಗೆ ಅವ್ರು ಯಾವ ಭಯ ಪಡ್ತಾವಂತ ಆ ಅಕ್ಕ ಟ್ರೈನಿಂಗ್ ಕೊಡ್ತಿದ್ದಾರೆ. ನಡುಕ್ತೋಳು ಅಯ್ಯೋ ಕಿರುಚಾಡ್ತೋಳೆ. ಅಪ್ಪ ಏನಿಲ್ಲ 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 ಆಯ್ತು, ಬಾ ಬಾ ಬಾಯ್. ಆಯ್ತು ಆಯ್ತು, ಅಷ್ಟು ಜನ ಇದಾರಲ್ಲ, ಬಾ 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 ಆಯ್ತು. ಏನಿಲ್ಲ ಬಿಡ ಬಿಡ ಬಿಡ. ಹೋಗಿ ಕೂತ್ಕೋ ಸ್ವಲ್ಪ. ಎಲ್ಲಿ ಫೈನ್ ಗಾಯ್ಸ್ 12 ಕಾಲು ಹೆವಿ ಲೈಕ್ ಟೈಮ್ ರಶ್ ಇಲ್ಲದೆ ಇರೋದ್ರಿಂದ ತುಂಬ ಹೊತ್ತು ಹೊಡೆದಾಡ್ಬಿಟ್ವಿ. ಸ್ನಾನ ಮಾಡಿ ರೆಡಿ ಆಗೋಣ. ಸ್ನಾನ ಮಾಡ್ಕೊಂಡು ಹಾಗೆ ಬಂದರೆ ನಮಗೆ ಬಾವಿ ನೀರು ಐತೆ, ಆ ಟ್ಯಾಂಕ್ ಇದೆಯಲ್ಲ ಅಲ್ಲಿ 3 ಬಕೆಟ್ ಕೊಡ್ತಾರಂತೆ. ಸ್ನಾನ ಮಾಡಿಕೊಂಡು ಇನ್ ಕೇಸ್ ಬೇಕಂದರೆ ಅದ್ರ ಪಕ್ಕದಲ್ಲೇ ನಮ್ಗೆ 10 ರೂಪಾಯಿಗೆ ಒಂದು ಬಾತ್ರೂಮ್ ಸ್ನಾನ ಮಾಡೋ ಇದೈತೆ. ಸೊ ಅಲ್ಲಿ ಮಾಡಿಕೊಂಡು ಇಲ್ಲೆಲ್ಲ ಒಣಗಾಕ್ಬಿಟ್ಟು ಒಣಗಿಸ್ಕೊಂಡು ರೆಡಿ ಆಗ್ಬಿಟ್ಟು ದರ್ಶನಕ್ಕೆ ಹೋಗ್ಬೋದು. 10 ನಿಮಿಷದಲ್ಲಿ ದರ್ಶನ ಆಗುತ್ತೆ ಅಂತ ಹೇಳಿದ್ರು. ಏನೋ ಹೋಗಿ ನೋಡ್ಬೇಕೇನು ಅಂತ. ಮೊಬೈಲ್ ಒಳಗಡೆ ಅಲೋ ಇಲ್ಲ, ಮೊಬೈಲ್ ಕೊಂಡ್ರಿದೆ ಅಲ್ಲಿ ಕೊಟ್ಬಿಟ್ಟೆ ಹೋಗ್ಬೇಕು. ಸೊ ಏನಾದ್ರು ರಶ್ ಇರುತ್ತಂತ ಬೈದಲ್ಲಿ ಬಂದ್ವಿ, ಪರವಾಗಿಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಬಿಟ್ವಿ. ಪಾತ್ ಇಲ್ಲಿ ಲೈನಲ್ಲಿ ಬಂದರೆ ಅಲ್ಲಿ 3 ಬಕೆಟ್ ಉಯ್ತಿದ್ದಾರೆ. ಸೊ ಅದು ಮಾಡ್ಕೊಂಡು ನಾವು ಆ ಸೈಡ್ ಹೋಗ್ಬೋದು. ಭಾಳ ಚೆನ್ನ ಮಗ ಈ ಥರ ಉಯ್ತಾರೆ. ಈ ಥರ ಕವರ್ ಒಂದು 10 ರೂಪಾಯಿ ಒದ್ದೆ ಬಟ್ಟೆ ಹಾಕೊಳ್ಳೋಕ್ಕೆ, ಶಾಂಪು ಸೋಪಲ್ಲ ಇಲ್ಲೇ ಸಿಗುತ್ತೆ. ಸೊ ಈ ಥರ ಟೋಟಲ್ ಆಗಿ ನಿಮ್ಗೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಎಷ್ಟೋ ಬಿಲ್ಡಿಂಗ್ಗಳಿದಾವೆ. ಇದು ಕಿವಿ ಚುಚ್ಚುವಂಥ ಒಂದು ಜಾಗ. ಕಿವಿ ಚುಚ್ಚೋದಕ್ಕೆ ಯಾವುದೇ ರೀತಿಯ ಫೀ ಇರಲ್ಲ, ಬೇಕಂದರೆ ಲೈಕ್ ಚುಚ್ಚೋರಿಗೆ ನೀವು ನಿಮ್ಮ ಅನುಸಾರ ಏನಾದ್ರು ಕೊಡ್ಬೋದು. ಸೊ ಇವೆಲ್ಲ ಈಗ ಕನ್ಸ್ಟ್ರಕ್ಟ್ ಆಗಿರೋ ಒಂದು ಬಿಲ್ಡಿಂಗ್ಗಳು. ಆ ಕೊನೆ ಬಿಲ್ಡಿಂಗಲ್ಲೇ ಲೈಕ್ ಬಾತ್ರೂಮಲ್ಲೇ ಸ್ನಾನ ಮಾಡಿ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋ ವ್ಯವಸ್ಥೆ ಇದೆ ಅಂತ ಹೇಳಿದ್ದಾರೆ. 1 hour later. ಫೈನ್ ಗಾಯ್ಸ್, ಈ ಊರು ಬಿಸಿಲು ನಂಗೆ ನಿಜ ತಡೆಯೋಕ್ಕಾಗ್ತಿಲ್ಲ. ಬಾ ಮಚ್ಚ ಅಂದರೆ ಲೈಕ್ ಇಲ್ಲೇ ಬಿಟ್ಬಿಟ್ಟು ಅವನ ದರ್ಶನ ಮುಗಿಸ್ಕೊಂಡು ತಗೊಳ್ಳೋಣ. ಇಲ್ಲೆಲ್ಲ ಬಟ್ಟೆ ಒಣಗಿ ಹಾಕಿದ್ದೀವಿ. ಸೊ ಎಲ್ಲರೂ ರೆಡಿ ಆಗೋಯ್ತು. ನಮ್ಮ ಮಂಡ್ಯ ಗೌಡ್ರು ಬಂದಿದ್ದಾರೆ. ಹೇಳಿ ಗೌಡ್ರೆ, ಅಷ್ಟೇ ಹೌದು, ಅವ್ರಿಗೆ ಮತ ಹಾಕ್ಬಿಡಿ ನಿಮ್ಮದು. 1:45 ಆಯಿತು.
ಪಾಪ ಒದ್ದೆ ಬಟ್ಟೆ ಎತ್ಕೊಂಡು ನಡೆಯೋಕ್ಕಾಗಲ್ಲ. ಆಲ್ರೆಡಿ ತಿರುವಣ್ಣಾಮಲೆ ಬಿದ್ದೋದಂತೆ ತಲೆ ಸುತ್ತಿ. ಇವಾಗ ಮತ್ತೆ ಎಲ್ಲಿ ಬಿದ್ದೋಗ್ತಾರೋ ಗೊತ್ತಿಲ್ಲ. ಸೊ ಗಾಯ್ಸ್ ಇದು ನೋಡ್ತಿದ್ರೆ ಇದೇ ಎಕ್ಸಿಟು. ಸೊ ಹೀಗೆ ಎಕ್ಸಿಟ್ ಆಗಬೇಕು. ಸೊ ಈ ಒಂದು ಜಾಗ ನೀವು ರೀಚ್ ಆಗೋದಕ್ಕೆ ನಿಮ್ಗೆ ಎವ್ರಿ ಡೇ ಬೆಂಗಳೂರಿನಿಂದ ಟ್ರೈನ್ ಇದೆ. ಪರ್ ಹೆಡ್ 340 ರೂಪಾಯಿ ಆಗುತ್ತೆ. 5 ಗಂಟೆಗೆ ಎಕ್ಸಾಕ್ಟ್ಲಿ SMVT ಇಂದ ಬಿಟ್ಟರೆ ನೆಕ್ಸ್ಟ್ ಡೇ ಮಾರ್ನಿಂಗ್ 5:30ಗೆ ತಿರುನಲ್ವೇಲಿ ಸ್ಟೇಷನ್ ಬಿಡುತ್ತೆ. ಅಲ್ಲಿಂದ ನೀವು ಆಸ್ ಯೂಶುವಲ್ ಬಸ್ ತಗೊಂಡ್ ಬರ್ಬೋದು. ಬಟ್ ಅಲ್ಲಿಂದ ತಿರುಚೆಂದೂರು ಟ್ರೈನ್ ಕೂಡ 1 ಅವರ್ ಇದೆ. ಸೊ ನೀವು ಬೆಂಗಳೂರಿನಿಂದ ಬಸ್ಸಲ್ಲೇ ಹೋಗ್ತೀನಿ ಅಂತ ಹೇಳಿದ್ರೆ ಪರ್ ಹೆಡ್ಗೆ 1200 ಇಂದ 2000 ರುಪೀಸ್ ಆಗ್ಬೋದು. 1:53 ಆಯ್ತು. ಭಾರ್ಗವ ಒಂದು ಫೋನಲ್ಲಿ ಕೊಟ್ಟೋಗ್ತಾನೆ. A few minutes later. ಎಕ್ಸಾಕ್ಟ್ಲಿ ಅವ್ರು ಹೇಳ್ದಂಗೆ 10 ನಿಮಿಷದಲ್ಲಿ ಮುಗ್ದೋಯ್ತು. ಟೈಮು 2, 3 ಪ್ಲಸ್ 10 ನಿಮಿಷದಲ್ಲಿ ದರ್ಶನ ಮುಗ್ದೋದ್ವಿ. ಏನೋ ಹೇಳ್ದಂಗೆ 12 ವರ್ಷಕ್ಕೊಂದ್ಸಲ ಬರೋ ಕುಂಭಾಭಿಷೇಕದಲ್ಲಿ ನಾಡಿದ್ದು ಸೋಮವಾರ ದಿನಾಂಕ ಜುಲೈ 7, 2025 ಸೋಮವಾರ ಬೆಳಗ್ಗೆ 6:15 6:30ಕ್ಕೆ ಕುಂಭಾಭಿಷೇಕ ನಡೀತಿದೆ. ಆ ಒಂದು ಸಲುವಾಗಿ ಫುಲ್ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ಇದೇ ಎಂಟ್ರೆನ್ಸ್ ಗೋಪುರ 137 ಅಡಿ ಇರುತ್ತೆ. ಡ್ರೋನ್ ಶಾಟ್ ಪರ್ಮಿಷನ್ ಕೇಳಿದ್ವಿ. ಬಟ್ ಕಲೆಕ್ಟರ್ ಅದು ಇದು ಅಂದ್ಬಿಟ್ಟು ಹೇಳಿದ್ರು. ಸರಿ ಏನಕ್ಕೆ ಅಷ್ಟು ರಿಸ್ಕ್ ತೊಗೊಂಡು ಅಷ್ಟು ಇನ್ನು ಪೇಂಟಿಂಗ್ ಎಲ್ಲ ವರ್ಕ್ ನಡೀತಿದೆ ಬ್ಯಾಕ್ ಸೈಡು. ಸೊ ಆ ಒಂದು ರೀಸನಿಂದ ಏನಕ್ಕೆ ಮಾಡೋದು ಬೇಡ ಅಂದ್ಬಿಟ್ಟು ಹೊರಟ್ವಿ. ಸೊ ಡ್ರೋನ್ ಶಾಟ್ ಆಸೆನ್ ಬಂದೆ ಹಂಗೆ ಹಿಂಗೆ ತೆಗಿಯೋಣ ಏರಿಯಲ್ಲಿ ಯೂಸ್ ಆಗುತ್ತೆ ಅಂತ. ಬಟ್ ಅದು ಆಗಲಿಲ್ಲ. ಪ್ಲಸ್ ಇನ್ನು ಈ ಟೆಂಪಲ್ ನ ಒಂದು ಹಿಸ್ಟ್ರಿ ಅನ್ನೋಗಿದೆ. ಹಿಸ್ಟ್ರಿ ನಂಬರ್ 1 350 ವರ್ಷಗಳ ಹಿಂದೆ ಸರಿಸುಮಾರು 1646ರಿಂದ 1648 ಒಳಗೆ ಡಚ್ಚರು ನಮ್ಮ ಈ ತಿರುಚೆಂದೂರ್ನ ಆಳ್ವಿಕೆ ಮಾಡ್ತಾರೆ. ಆ ಟೈಮಲ್ಲಿ ಲೋಕಲ್ ಜನಗಳಿಂದ ತುಂಬಾ ಜನ ಟೆಂಪಲ್ ನ ಬಿಡ್ಸಕ್ಕೆ ಟ್ರೈ ಮಾಡಿದ್ರು. ಅವರ ಕೈಯಿಂದ ಏನು ಆಗದೆ ವಿಫಲರಾಗ್ತಾರೆ. ಅದಾದ್ಮೇಲೆ ನಾಯಕ ಆಡಳಿತ ಆದೇಶದ ಮೇರೆಗೆ ಪೂರ್ತಿ ಟೆಂಪಲ್ ನ ಖಾಲಿ ಮಾಡಿ ಅಂತ ಹೇಳುವಾಗ ಟೆಂಪಲ್ ನ ಕೊಳ್ಳೆ ಹೊಡೆದ ಡಚ್ಚರು ಜೊತೆಲೆ 2 ಶಿಲೆಗಳನ್ನು ಸಹ ಅವರೊಟ್ಟಿಗೆ ತಗೊಂಡು ಹೊರಡ್ತಾರೆ. ಈ ಸೆಂಟ್ರಲ್ಲಿ ಸಮುದ್ರದ ಮೇಲೆ ಮಳೆ ಗಾಳಿ ಜಾಸ್ತಿ ಆಗಿ ಅವರು ಸಮುದ್ರದಿಂದ ಮೂವ್ ಆಗೋಕೆ ಯೋಚನೆ ಮಾಡಬೇಕಂತ ಒಂದು ಸ್ಥಿತಿ ಬರುತ್ತೆ. ಆಗ ಅವ್ರೇನ್ ಅನ್ಕೊಂತಾರೆ, ಈ ಶಿಲೆನ ನಾವು ಆ ಟೆಂಪಲ್ ಇಂದ ತಂದಿರೋದ್ರಿಂದಾನೇ ನಮ್ಗೆ ಈ ಪ್ರಾಬ್ಲಮ್ ಅಂತ ಆ ಶಿಲೆ 2 ಶಿಲೆಗಳನ್ನ ಎತ್ತಿ ನೀರಲ್ಲಿ ಬಿಸಾಕ್ಬಿಡ್ತಾರೆ. ಅವರು ಆ ಶಿಲೆಗಳನ್ನ ಸಮುದ್ರದಲ್ಲಿ ಬಿಸಾಕಿದ್ಮೇಲೆ ಗಾಳಿ ಎಲ್ಲ ತಣ್ಣಗಾಗಿ ಅವರು ಅಲ್ಲಿಂದ ತಪ್ಪಿಸಿ ಹೇಗೋ ಅವರು ಊರು ಸೇರ್ಕೋತಾರೆ. ವಡೆಮಲಯಪ್ಪ ಪಿಳ್ಳೆ ಅನ್ನೋ ಒಬ್ಬ ಭಕ್ತನ ಕನಸಿನಲ್ಲಿ ಬಂದ ಮುರುಗನ್ ಸಮುದ್ರದ ಸೆಂಟ್ರಲ್ಲಿ ಒಂದು ಆರೆಂಜ್ ತೇಲ್ತಿರುತ್ತೆ. ಅದ್ರ ಮೇಲ್ಗಡೆ ಹದ್ದು ಹೋಗ್ತಿರುತ್ತೆ. ನೀನ್ ಅಲ್ಲಿ ಬಂದ್ರೆ ನನ್ನ ಕಂಡಿಡಿಬಹುದು. ನನ್ನ ಕಂಡಿಡ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಇಡುವಂತ ದರ್ಶನ ಆಗಿದ್ ನೋಡ್ಬಿಟ್ಟು ಆ ಒಂದು ಭಕ್ತ 4 ರಿಂದ 5 ಹಡಗುಗಳಲ್ಲಿ ಹೇಗೋ ಆ ಒಂದು ಜಾಗನ ಹುಡುಕಿ ಶಿಲೆನ ತಂದ್ಬಿಟ್ಟು ದೇವಸ್ಥಾನದಲ್ಲಿ ಇಡ್ತಾರೆ. ಸೊ ಈ ರೀತಿ ಮುರುಗನ್ ಬಂದು ಈ ದೇವಸ್ಥಾನದಲ್ಲಿ ಉಳ್ಕೊಂಡಿದ್ದಾರೆ ಅಂತ ಒಂದು ಬಹುತೇಕ ಹಿಸ್ಟ್ರಿ ಇದೆ. ಎಷ್ಟೇ ಮುರುಗನ್ ಟೆಂಪಲ್ ಅಲ್ಲಿ ಹೋದ್ರು ನೀವು ಮುರುಗನ್ ಮುಖನ ಕಂಪ್ಲೀಟ್ ಆಗಿ ನೋಡ್ಬೋದು. ಬಟ್ ನೀವು ಈ ಒಂದು ತಿರುಚೆಂದೂರು ಟೆಂಪಲ್ ಬಂದ್ರೆ ಮುರುಗನ್ಗೆ ಮುಖದ ಒಂದು ರೂಪನ ಇರಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಡಚ್ಚರು ತೆಗೆದು ಸಮುದ್ರದ ನೀರಿನಲ್ಲಿ ಎಸೆದ ಮೇಲೆ ಸುಮಾರು ವರ್ಷಗಳ ಕಾಲ ಶಿಲೆ ಉಪ್ಪು ನೀರಲ್ಲಿ ಮುಳುಗಿ ಅದರಿಂದ ಶಿಲೆ ಕರಗಿರ್ಬೋದು ಅಂತ ಒಂದು ಹಿಸ್ಟ್ರಿ ಹೇಳ್ತಿದೆ. ಬರುವ ಭಕ್ತರಿಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅನ್ನೋ ಒಂದೇ ರೀಸನ್ಗೆ ಹೀಗಿರೋ ಒಂದು ಮುರುಗನ್ ಶಿಲೆನ ಇವರೇ ಒಂದು ರೂಪ ಕೊಟ್ಟು ಈ ತರ ಕನ್ವರ್ಟ್ ಮಾಡಿರ್ತಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಬಿಫೋರ್ ಆಫರ್ ಅಂತ. ಸೊ ನಾವು ಕೂಡ ದರ್ಶನ ಮಾಡಿದಾಗ ಬಲಭಾಗದಲ್ಲಿರೋ ಷಣ್ಮುಖ ರೂಪನೇ ನೋಡಿದ್ದು. ಇನ್ನು ಹಿಸ್ಟ್ರಿ ನಂಬರ್ 2 ಹೇಳಂಗಿದೆ. ಸ್ಕಂದ ಪುರಾಣದ ಪ್ರಕಾರ ರಾಕ್ಷಸ ರಾಜನಾದ ಸುರಪದ್ಮನು ಶಿವನಿಂದ ಕಠಿಣ ವರಗಳನ್ನು ಪಡ್ಕೊಳ್ತಾನೆ. ಆ ಶಕ್ತಿಯಿಂದ ಜಗತ್ತು ಆಳಲು ಸ್ಟಾರ್ಟ್ ಮಾಡಿ ಪದ್ಮ ಕೋಮಲೆ ಅನ್ನೋ ಹುಡುಗಿನ ಮದುವೆ ಆಗ್ತಾನೆ. ಮದುವೆ ಆದ ಕೆಲವೇ ವರ್ಷಗಳಲ್ಲಿ ಕೆಲವೊಂದು ಗಂಡು ಮಕ್ಕಳನ್ನು ಎತ್ತು ವಿಕ್ರಮ ಕೇಂದ್ರಂ ಅನ್ನೋ ಸಮುದ್ರದಿಂದ ಸೃಷ್ಟಿಯಾದ ವೀರ ಕೇಂದ್ರಂ ಅನ್ನೋ ಒಂದು ಸಿಟಿಯನ್ನ ಇವನ ರಾಜಧಾನಿಯಾಗಿ ಮಾಡ್ಕೋತಾನೆ. ಹಾಗೆ ಜೀವನ ಹೋಗ್ಬೇಕಂದ್ರೆ ದೇವತೆಗಳಿಗೆಲ್ಲ ಕಾಟ ಕೊಡಕ್ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಇಂದ್ರನ್ನ ಕೂಡ ಬಂಧಿಸಿ ಅವನ ಹೆಂಡತಿಯಾದ ಇಂದ್ರಾಣಿಯ ಮೇಲೆ ಆಸೆ ಪಡ್ತಾನೆ. ಸೊ ಇದರಿಂದ ಕೋಪಪಟ್ಟ ಇಂದ್ರ ಶಿವನ ಮಗನಾದ ಷಣ್ಮುಖನ ಬಳಿ ತನ್ನ ಸಹಾಯವನ್ನು ಕೇಳ್ತಾನೆ. ಷಣ್ಮುಖ ಆಗ ತನ್ನ ಸಂದೇಶವಾಹಕನಾದ ವೀರ ವಕುಟೆವರ್ ಅನ್ನೋನ ರಾಕ್ಷಸನ ಬಳಿ ಕಳಿಸ್ತಾನೆ. ಬಟ್ ತುಂಬಾ ದಿನ ಆದ್ಮೇಲೆ ರಿಟರ್ನ್ ಬರೋದಿಲ್ಲ. ಇದರಿಂದ ಕೋಪಗೊಂಡ ಮುರುಗನ್ ತಾನಾಗೆ ಯುದ್ಧಕ್ಕೆ ಇಳಿದು ತಿರುಚೆಂದೂರಲ್ಲಿ ಬಹುತೇಕ ಯುದ್ಧಗಳು ನಡೀತವೆ. ಅದರಲ್ಲಿ ಸುರಪದ್ಮನ ಮಕ್ಕಳಾದ ಇರಾನಿಯನ್ ಹೊರತುಪಡಿಸಿ ಮತ್ತೆಲ್ಲಾರನು ಷಣ್ಮುಖ ಸಾಯಿಸ್ಬಿಡ್ತಾನೆ. ಇದನ್ನ ನೋಡಿ ಮೀಟರ್ ಆಫ್ ಆದ ಸುರಪದ್ಮ ಭಯ ಪಟ್ಕೊಂಡು ಮರದ ರೂಪ ತಾಳಿ ಸಮುದ್ರದ ಅಡಿಯಲ್ಲಿ ಹೋಗಿ ಹಚ್ಕೊಂತಾನೆ. ಸಮುದ್ರದ ಅಡಿಯಲ್ಲಿ ಬಚ್ಚಿಟ್ಕೊಂಡ್ರು ಕೋಪ ಬಂದ ಮುರುಗನ್ ತನ್ನ ಬಿಲ್ಲಿನಿಂದ ಮರವನ್ನು 2 ತುಂಡುಗಳಾಗಿ ಕಟ್ ಮಾಡ್ತಾನೆ. ನೀನು ಮಾಡಿರೋ ತಪ್ಪುಗಳಿಗೆ ನೀವು ಜೀವನ ಪೂರ್ತಿ ನನ್ನ ಹತ್ರನೇ ಇರಬೇಕು, ನಿನಗೆ ಸಾವನ್ನ ನಾನು ಕೊಡಲ್ಲ ಅಂತ ಡಿಸೈಡ್ ಮಾಡಿದ ಇವನು ಒಂದು ಭಾಗದ ಮರದಿಂದ ಕೋಳಿಯನ್ನು ಇನ್ನೊಂದು ಭಾಗದ ಮರದಿಂದ ನವಿಲನ್ನ ಕ್ರಿಯೇಟ್ ಮಾಡ್ತಾರೆ. ಅದನ್ನೇ ಇವತ್ತಿಗೂ ಕೋಳಿನ ಮುರುಗನ ಧ್ವಜವಾಗಿ ನವಿಲ್ನ ಮುರುಗನ ವಾಹನವಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಅದರಿಂದಾನೇ ಮುರುಗನ್ ಸುರಪದ್ಮನ ವಧಿಸಿದ ದಿನವನ್ನು ಎಲ್ಲಾ ಮುರುಗನ್ ಟೆಂಪಲ್ ಗಳಲ್ಲಿ ಇವತ್ತಿನವರೆಗೆ ಸ್ಕಂದ ಷಷ್ಠಿ ಅನ್ನೋ ಹಬ್ಬದ ಮೂಲಕ ಆಚರಣೆ ಮಾಡಲಾಗ್ತಿದೆ. ಸೊ ಇದಾಗಿತ್ತು ಹಿಸ್ಟ್ರಿ ನಂಬರ್ 2. ತುಂಬಾ ಕ್ರಿಟಿಕಲ್ ಆಗ್ತಿದೆ. ಎಲ್ಲರೂ ಸುಸ್ತಾಗಿದ್ದಾರೆ. ವಾಯ್ಸ್ ಹೋಯ್ತು, ನಿದ್ದೆ ಇಲ್ಲದೆ ನೈಟ್ ಅಲ್ಲ 600 ಕಿಲೋಮೀಟರ್ ಡ್ರೈವ್ ಮಾಡ್ಕೊಂಡ್ ಬಂದಿದ್ದೀನಿ.
ಸೊ ನೀವು ಹೀಗೆ ಬಂದೆ ಈಗ ಎಕ್ಸಿಟ್ ಆಗ್ಬೋದು. ಬಟ್ ಏನಂದ್ರೆ ನಿಮಗೆ ಶಾಪಿಂಗ್ ಅದಿದೆ ಅಂತ ಹೇಳಿದ್ರೆ ಲೈಕ್ ಇದಕ್ಕೆ ಆ ಸೈಡ್ ಒಂದು ರೋಡ್ ಇದೆ. ಸೊ ಅದೇ ಆಕ್ಚುಲ್ ಆಗಿ ಇರೋ ಎಕ್ಸಿಟ್. ಅಲ್ಲೋದ್ರೆ ನಿಮಗೆ ಶಾಪಿಂಗ್ ಅದಿದೆ ಅಂತ ತುಂಬಾ ಅಂಗಡಿಗಳೈತೆ, ನೀವು ಹಂಗೆ ಟ್ರೈ ಮಾಡಿ. ನಾವು ಕಾರಿಗೆ ಇಲ್ಲಿ ಪಾರ್ಕ್ ಮಾಡಿರೋದ್ರಿಂದ ಹೀಗೆ ಹೋಗ್ತಿದ್ದೀವಿ. ಮುಖ ಸಂಪೂರ್ಣ ಬೆನ್ನೋಗಿದೆ ಗುರು. ಹೋಪ್ಫುಲಿ ಇಷ್ಟೇ ಅಂಡ್ ಲೈಕ್ ಡೀಟೇಲ್ಸ್ ಎಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮತ್ತೆ ನಿಮ್ಮೆಲ್ಲರೂ ಇನ್ನೊಂದು ವಿಡಿಯೋದಲ್ಲಿ ಆದಷ್ಟು ಬೇಗ ನೋಡ್ತೀನಿ. ಅಂಟಿಲ್ ದಟ್ ಬೈ ಫ್ರಮ್ ಅಗಸ್ತ್ಯ. ಟೇಕ್ ಕೇರ್, ಲವ್ ಯು ಆಲ್. ಫೈನ್ ಗೈಸ್, 4 ಅವರ್ ಆಯ್ತು ರಿವ್ಯೂ ಶಾಪಿಂಗ್ ಮಾಡ್ಕೊಂಡ್ಬಂದವ್ರೆ. ನೋಡಿ ಕೈಯಲ್ಲಿ ಹಿಡಿಯೋಕ್ಕಾಗ್ತಿಲ್ಲ. ಫೈನ್ ನೋಡೋಣ. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್ ಟಪಾಟ್ ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್ ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್